ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗಾಗಲೇ ಎಸ್ಐಟಿ ತನಿಖೆ ನಡೆಸ್ತಾ ಇರೋದು ಸೂಕ್ತವೇ ಆದರೂ ಕೂಡ ಈ ತನಿಖೆ ನೆಪದಲ್ಲಿ ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡಬಾರದು ಎಂದು ಧಾರವಾಡದ ಭಕ್ತರು ಆಗ್ರಹ ಮಾಡಿದ್ದಾರೆ. ಭಕ್ತರು ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡೆಯಾದ ಸವಿತಾ ಅಮರಶೆಟ್ಟಿ, ಸರ್ಕಾರದ ಈ ತನಿಖೆ ನಿರ್ಧಾರವನ್ನು ನಾವು ಸ್ವಾಗತ ಮಾಡ್ತೀವಿ. ಧರ್ಮಸ್ಥಳ ಒಂದು ಪವಿತ್ರ ಧಾರ್ಮಿಕ ಹಾಗೂ ಶಕ್ತಿ ಕೇಂದ್ರ. ಅಲ್ಲಿ ನಡೆದಿದೆ ಎನ್ನಲಾದಂತಹ ಅಸಹಜ ಸಾವಿನ ಬಗ್ಗೆ ನಾವು ಕೇಳಿದ್ದೀವಿ. ಅದು ತನಿಖೆ ಕೂಡ ಆಗ್ತಾ ಇದೆ. ಆದರೆ ಅದೇ ನೆಪದಲ್ಲಿ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡುವುದು ಬೇಡ ಎಂದಿದ್ದಾರೆ. ಎಸ್ಐಟಿ ತನಿಖೆ ನಡೀತಾ ಇದೆ, ಅದನ್ನ ಅನೇಕರು ಸ್ವಾಗತ ಮಾಡಿದ್ದಾರೆ. ಯಾರು ತಪ್ಪಿತಸ್ಥರು ಅವರಿಗೆ ಶಿಕ್ಷೆಯಾಗಲಿ, ಕಾನೂನಿಗೆ ಎಲ್ಲರೂ ಗೌರವ ಕೊಡಲೇಬೇಕು ಎಂದಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಒಂದು ಪ್ರಸಿದ್ಧ ದೇವಸ್ಥಾನ ಅಂತ ಅವೆಲ್ಲ ಬಹಳ ಒಂದು ಭಕ್ತಿಯಿಂದ ನಡ್ಕೊಳ್ಳುವಂಥ ಒಂದು ಶಕ್ತಿ ಒಂದು ಕೇಂದ್ರ ಅಥವಾ ನಾವು ಒಂದು ಸಾನ್ನಿಧ್ಯ ಅಂತ ನಾವು ಹೇಳ್ತೀವಿ. ಅಂಥ ಪವಿತ್ರ ಕ್ಷೇತ್ರದಲ್ಲಿ ನಾವೆಲ್ಲ ಕೇಳಿರುವಂಥದ್ದು ಅಸಹಜ ಸಾವುಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದು ತನಿಖೆ ಕೂಡ ಆಗ್ತಾ ಇದೆ. ಆ ತನಿಖೆ ಹಿನ್ನೆಲೆಯಲ್ಲಿ ನಮ್ಮ ಹಿಂದೂ ಧರ್ಮದ ಏನು ಒಂದು ತಿರುಪತಿ ಇರುವಂಥದ್ದು ದೇವಸ್ಥಾನ ಇರ್ಬೋದು, ಮಂತ್ರಾಲಯ ಥರ ದೇವಸ್ಥಾನ ಇರ್ಬೋದು, ಆ ಥರ ಇರುವಂಥ ಒಂದು ಸುಪ್ರಸಿದ್ಧ ದೇವಸ್ಥಾನ ಒಂದು ಧ್ಯಾನದ ಒಂದು ನಾವು ಹೇಳ್ತೀವಿ ಅಥವಾ ಧರ್ಮಸ್ಥಳ ಮಂಜುನಾಥೇಶ್ವರ ಅನ್ನೋಂಥ ಜಾಗೃತ ಸ್ಥಳಕ್ಕೆ ನಾವೆಲ್ಲ ಏನು ಒಂದು ಅದರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರೋದು ನಡೀತದೆ. ಅದಕ್ಕೆ ಆ ಒಂದು ವಿಚಾರವಾಗಿ ನಾವು ಒಂದು ಧರ್ಮಸ್ಥಳ ಕ್ಷೇತ್ರದ ಭಕ್ತಾದಿಗಳ ಒಂದು ಕೂಡಿ ಮನವರಿಕೆ ಏನು ಅಂತಂದ್ರೆ ಆ ಒಂದು ಕ್ಷೇತ್ರದ ಬಗ್ಗೆ, ಧರ್ಮಸ್ಥಳದ ಮಂಜುನಾಥೇಶ್ವರ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದು ಬೇಡ ಅಂಥೇಳಿ ಆ ಮನವರಿಕೆ ಮಾಡುವ ಮುಖಾಂತರ ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವೆಲ್ಲ ಕರೆಯಲಾಗಿದೆ. ಯಾಕಂದರೆ ಇವತ್ತು SITಗೆ ತನಿಖೆಗೆ ಕೊಟ್ಟಿದ್ದಾರೆ, ಅದು ತನಿಖೆ ಆಗಲಿ ಅನ್ನೋದು ನಾವೆಲ್ಲರೂ ಸ್ವಾಗತ ಮಾಡೋಣ. ಯಾಕಂದರೆ ಪೂಜ್ಯರನ್ನ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಜಿಯವರನ್ನ ಅದನ್ನು ಸ್ವಾಗತ ಮಾಡಿದ್ದಾರೆ ಖುದ್ದಾಗಿ. ತನಿಖೆ ಆಗಲಿ, ಯಾರು ತಪ್ಪಿಸ್ತಿರ್ತಾರ ಅದು ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತ ಕೂಡ ಅವರು ಹೇಳಿದ್ದಾರೆ. ಯಾಕಂದರೆ ಕಾನೂನು ಎಲ್ಲರಿಗೂ ಒಂದೇ, ಕಾನೂನು ಗೌರವ ಕೊಡಲೇಬೇಕು, ನಾವೆಲ್ಲರೂ ತಲೆ ಬಾಗಲೇಬೇಕು. ಆ ತನಿಖೆಯಿಂದ ವರದಿ ಯಾವುದು ಬರ್ತದೆ ತಪ್ಪಿಸಿದ್ರೆ ಅದರ ಕಂಡು ಬಂದಲ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಲಿ, ಅದು ನಾವೆಲ್ಲರೂ ಕಾನೂನಿಗೆ ನಾವು ಅದನ್ನು ಗೌರವ ಕೊಡೋಣ. ಆದರೆ ಇವತ್ತಿನ ಮಟ್ಟಿಗೆ ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಮಾಡ್ತಿರುವಂಥ ಸಾಮಾಜಿಕ ಕೆಲಸಗಳಾಗಿರ್ಬೋದು, ಅದನ್ನು ನೋಡಿ ನಾವು ಅಥವಾ ಭಕ್ತರು ನಾವು ಎಲ್ಲರೂ ಇಲ್ಲಿ ಏನು ಸಣ್ಣ ವ್ಯಕ್ತಿಯಿಂದ ಹಿಡಿದು ದೊಡ್ಡ ವ್ಯಕ್ತಿಗಳು ಕೂಡ ಅಲ್ಲಿ ಧರ್ಮಸ್ಥಳ ಕ್ಷೇತ್ರಕ್ಕೆ ನಡ್ಕೊಳ್ಳುವಂಥದ್ದು ಪ್ರತಿಯೊಬ್ಬರು ಭಕ್ತರಿದ್ದಾರೆ ಇಲ್ಲಿ. ಆ ಕ್ಷೇತ್ರದ ಏನಂದ್ರೆ ಅಪಪ್ರಚಾರ ನಡೀತಿರೋದ್ರಿಂದ ಎಲ್ಲರ ಭಕ್ತರಿಗೆ ಅದು ಒಂದು ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾ ಇದೆ. ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂಥ ಜಾಗೃತ ಸ್ಥಳ ಆಗಿರುವಂಥ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನವನ್ನು ನಾವೆಲ್ಲ ಅಪಪ್ರಚಾರ ಮಾಡೋದನ್ನು ನಾವು ನಿಲ್ಲಿಸಬೇಕು ಅಂತ ಎಲ್ಲರ ಒಂದು ಮನವರಿಕೆ ಮಾಡಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಮಗೆಲ್ರಿಗೂ